ಎಲ್ಲರಿಗೂ ಟೆರೆಸ್ ಗಾರ್ಡನಿಂಗ್ ಬಿಗಿನರ್ಸ್ ಚಾನಲ್ಗೆ ಸ್ವಾಗತ. ಗಾರ್ಡನಿಂಗ್ ಅಂದ್ರೆ ಸ್ಟ್ರೆಸ್ ಫ್ರೀ ಸ್ಪೇಸ್. ಎಷ್ಟೇ ಸ್ಟ್ರೆಸ್ ಇದ್ದರೂ, ಎಷ್ಟೇ ಟೆನ್ಷನ್ ಇದ್ದರೂ, ಈ ಗಾರ್ಡನಿಂಗ್ ಮೀನ್ಸ್ ಇಲ್ಲಿಗೆ ಬಂದಿದ ತಕ್ಷಣ ಒಂಥರ ರಿಲೀಫ್ ಫೀಲ್ ಆಗುತ್ತೆ. ಬಟ್ ಇವತ್ತಿನ ಟಾಪಿಕ್ ಏನಂದರೆ, ಈ ಗಾರ್ಡನಲ್ಲಿ ಆಗೋ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಆಗೋ ಪ್ರಾಬ್ಲಮ್ಸು, ಮೀನ್ಸ್ ಅದಕ್ಕೆ ಗಿಡಗಳಿಗೆ ಏನೇನೋ ಹುಳಗಳು ಬರುತ್ತೆ, ಅದನ್ನೆಲ್ಲ ಹೆಂಗೆ ಫೇಸ್ ಮಾಡೋದು, ಇವನ್ ನನಗೂ ಗೊತ್ತಿಲ್ಲ. ಬಟ್ ನನಗಾಗಿರೋ ಪ್ರಾಬ್ಲಮ್ಸ್ನ ತೋರಿಸ್ತೀನಿ. ಯಾರಿಗಾದರೂ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಏನಂದರೆ, ಇವತ್ತಿನ ಗಿಡಗಳಲ್ಲಿ ಒಂದೊಂದು ಗಿಡಗಳು ಸುಮ್ಮನೆ ನೋಡಿ ಈ ಥರ ಯೆಲ್ಲೋಯಿಶ್ ಆಗಿ ಒಂದು ಸ್ವಲ್ಪ ಲೈಟ್ ಡಾರ್ಕ್ ಒಂಥರ ಪ್ಯಾಚಸ್ ಇರುತ್ತೆ ಗಿಡದ ಮೇಲೆ. ಮತ್ತು ಇನ್ನು ಕೆಲವೊಂದು ಗಿಡಗಳ ಮೇಲೆ ಏನೋ ಬ್ಲ್ಯಾಕ್ ಕಲರ್ ಲೇಯರ್ಸ್ ಬಂದಿದೆ. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಎಕ್ಸ್ಪೆಷಲಿ ಏನಿದು ಈ ಗಿಡ ಇದೆಯಲ್ಲ, ಇದ್ರ ಗಿಡ, ಗೋರಿಕಾಯಿ ಗಿಡ ನೋಡಿ, ಅದ್ರ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಲೇಯರ್ ಫಾರ್ಮ್ ಆಗಿದೆ. ಬಟ್ ಅದರಿಂದ ಗಿಡಕ್ಕೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನೋಡ್ಲಿಕ್ಕೆ ಅದಕ್ಕೇನೋ ಆಗಿದೆ ಅಂತ ನನಗೆ ಗೊತ್ತಾಗ್ತದೆ. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ. ಇದೇನಾಗಿದೆ ಅಂತ ಗೊತ್ತಾಗಿದ್ದಕ್ಕೆ ಏನಾದರೂ ಸಜೆಷನ್, ಮೀನ್ಸ್ ಏನಾದರೂ ಮೆಡಿಕೇಟ್ ಮಾಡೋ ಸಜೆಷನ್ ಯಾರಿಗಾನ ಗೊತ್ತಿಲ್ಲ ಕಮೆಂಟ್ ಮಾಡಿ. ಬಟ್ ಕಾಯಿಗಳೆಲ್ಲ ಚೆನ್ನಾಗಿ ಕಚ್ತಿದೆ, ಅದರಲ್ಲಿ ಸ್ಪ್ರೆಡ್ ಆಗೋಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ಈ ಮೆಂತ್ಯ ಸೊಪ್ಪಿನ ಮೇಲೂ ಇದೊಂದು ಬಕೆಟಲ್ಲಿ ಮಾತ್ರನೇ ಈ ಥರ ಆಗಿರೋದು. ಇದು ನೋಡಿ, ಮೆಂತ್ಯ ಸೊಪ್ಪಿನ ಮೇಲೂ ಅದೇ ಥರ ಆಗಿದೆ. ಮತ್ತು ಇವಾಗ ನೆಕ್ಸ್ಟ್ ಇನ್ನೊಂದು ಕಡೆ ಇದು ಒಂದು ಬಕೆಟಲ್ಲಿ ಬಿಟ್ಟು ಇನ್ನೆಲ್ಲ ಗಿಡದಲ್ಲೂ ಏನೂ ಆಗಿಲ್ಲ, ಎಲ್ಲ ಹೆಲ್ದಿಯಾಗೇ ಇದ್ದಾವೆ. ಅದೊಂದು ಬಕೆಟಲ್ಲಿ ಯಾಕಂಗಾಗಿದೆ ಅಂತ ಗೊತ್ತಿಲ್ಲ. ನೋಡಿ, ಇದು ಕೊತ್ತಂಬರಿ, ಇಲ್ಲೂ ನೋಡಿ ಮೆಂತ್ಯ ಸೊಪ್ಪಿದೆ, ಇದಕ್ಕೇನೂ ಆಗಿಲ್ಲ. ಬಟ್ ಅದ್ರ ಜೊತೆ ಇರೋ ಮೆಂತ್ಯ ಸೊಪ್ಪಿಗೆ ಪ್ರಾಬ್ಲಮ್ ಆಗಿದೆ. ನೋಡಿ, ನೆಕ್ಸ್ಟ್ ಒನ್ನಲ್ಲೂ ಮೆಂತ್ಯ ಸೊಪ್ಪಿದೆ, ತೋರಿಸ್ತೀನಿ ನೋಡಿ. ಇದು ಪಕ್ಕ ಇರೋಗಳೆಲ್ಲ ಹೆಲ್ದಿಯಾಗಿದ್ದಾವೆ. ಕಡಲೆ ಸೊಪ್ಪಿನ ಹೂವು ಇದಿನ್ನೂ ದೊಡ್ಡದಾದಾಗ ವೀಡಿಯೋ ಮಾಡಿ ತೋರಿಸ್ತೀನಿ. ಜಸ್ಟ್ ಈ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇರೋ ಫ್ಲವರ್ಸ್ ಮಾತ್ರ ಬ್ಯೂಟಿಫುಲ್ ಆಗಿರಲ್ಲ. ಈ ವೆಜಿಟೇಬಲ್ ಫ್ಲವರ್ಸು, ಈ ಗ್ರೀನರಿ ಫ್ಲವರ್ಸೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ, ಮೆಂತ್ಯ ಸೊಪ್ಪಿನ ಹೂವು ಇದೆಲ್ಲ ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ಇದನ್ನೆಲ್ಲ ನೋಡ್ತಿದ್ರೆ ಅಪ್ಪ, ಎಷ್ಟು ಪ್ರಕೃತಿ ಅನ್ನೋದು ಅದ್ಭುತ, ನೇಚರ್ ಅನ್ನೋದು ನೇಚರಲ್ಲಿ ಎಷ್ಟು ತಿಳ್ಕೊತ ಹೋಗ್ತೀವಿ ಅಷ್ಟು ಆಳವಾಗಿದೆ ಅನ್ನೋದು ಅರ್ಥ ಆಗ್ತದೆ. ನೋಡಿ, ನೆಕ್ಸ್ಟ್ ಸೇಮ್ ಅದೇ ಗೋರಿಕಾಯಿ ಗಿಡ, ಇದು ಒಂದು 3 ಎಲೆ ಬಂದಿದೆ ಅಷ್ಟೇ. ಇದು ಆಲ್ರೆಡಿ ಅದ್ರ ಮೇಲೂ ಬ್ಲ್ಯಾಕ್ ಲೇಯರ್ ಫಾರ್ಮ್ ಆಗಿದೆ. ಇದು ಗಿಡ ಇರೋದೇ ಏನೋ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಗೊತ್ತಿರೋ ನನಗೆ ಡೀಟೇಲ್ಸ್ ಹೇಳಿ. ನೆಕ್ಸ್ಟ್ ನಾನು ಆನಿಯನ್ ತೋರಿಸ್ತೀನಿ, ಮೀನ್ಸ್ ಈರುಳ್ಳಿ ಹಾಕಿದ್ದೆ ಅಲ್ಲಿ, ಅದು ಮೊಳಕೆ ಬಂದಿದೆ. ಅದು ಜಸ್ಟ್ ವೇಸ್ಟ್ ಹಾಕಿದ್ರಲ್ಲಿ ಮೊಳಕೆ ಬಂದಿದೆ. ಅದು ಕೆಳಗಡೆ ಆನಿಯನ್ ಫಾರ್ಮ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ನೋಡೋಣ. ಅದು ಫುಲ್ ಎಲ್ಲ ಒಣಗದ ಮೇಲೆ ಏನಾದ್ರು ಕಿತ್ತು ತೋರಿಸ್ತೀನಿ ಫಾರ್ಮ್ ಆಗೋದಾದರೆ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇದು ಪಡವಲಕಾಯಿ ಗಿಡ. ಇದು ಈ ಪಡವಲಕಾಯಲ್ಲಿ ನೋಡಿ, ಇಷ್ಟು ದಿನ ಬರೀ ಮೇಲ್ ಫ್ಲವರ್ಸೇ ಬಿಡ್ತಿದ್ದು, ಫ್ರೂಟಿಂಗ್ ಆಗ್ತಿರ್ಲಿಲ್ಲ. ಇವಾಗ 1-2 ಫ್ರೂಟಿಂಗ್ ಆಗಿದೆ. ಬಟ್ ಅದು ಇರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿ ಒಂದು ಒಳ್ಳೆ ಗಣಪತಿ ಸೊಂಡ್ಲಿರೋ ಥರ ಇದೆ. ಅದು ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಕರೆಕ್ಟಾಗಿ, ಅದನ್ನ ಎಷ್ಟೇ ಝೂಮ್ ಮಾಡಿದ್ರು ಕಾಣಿಸ್ತಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾನೆ, ಇದನ್ನು ಚಿವುಟ್ತಾ ಇದ್ದೀನಿ. ಮುಂದ್ಗಡೆ ಚಿವುಟ್ರೆ ಹಿಂದ್ಗಡೆಯಿಂದ ಬೇರೆ ಬಳ್ಳಿ ಬಂದು ಅದರೊಳಗೆ ಏನಾದರೂ ಚೆನ್ನಾಗಾಗುತ್ತೇನೋ ಅನ್ನೋ ಒಂದು ಇದಕ್ಕೆ ಚಿವುಟ್ತಾ ಇದ್ದೀನಿ. 1 ನಿಮಿಷ, ಅದು ಚಿವುಟೋದು ಆಗ್ತಿಲ್ಲ ಕರೆಕ್ಟಾಗೆ. ಅದನ್ನು ಫುಲ್ ತೆಗೆದ್ರೆ ಏನಾಗುತ್ತೆ, ಹಿಂದ್ಗಡೆಯಿಂದ ಇನ್ನೊಂದು ಬಳ್ಳಿ ಹಬ್ಬತ್ತೆ. ಆ ಬಳ್ಳಿಲಾದ್ರೂ ಕಾಯಿಗಳು ಚೆನ್ನಾಗಿ ಕಚ್ಚುತ್ತೆ. ಬಟ್ ಇನ್ನೂ ದೊಡ್ಡದಾಗಿ ಬಿಡಬೇಕಿತ್ತು. ಏನೋ ನನಗೆ ಅನ್ನಿಸ್ತು ಚಿವುಟ್ಬೇಕು ಅಂತ. ಏನಕ್ಕೆ ಎಲ್ಲರೂ ಮಾಡೋ ಥರನೇ ಮಾಡಬೇಕು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ನನಗೆ ಅನ್ನಿಸ್ದಂಗೆ ಪ್ರಯೋಗ ಮಾಡೋಣ ಅಂತ ಚಿವುಟಿದ್ದೀನಿ. ಸೊ ಇವಾಗ ಕೆಳಗಡೆ ಇನ್ನೊಂದು ಬರ್ತಿದೆಯಲ್ಲ, ಅದು ಇನ್ನೂ ಸ್ಟ್ರಾಂಗಾಗಿ ಬರ್ಬೋದು ಅನ್ನೋ ಒಂದು ಗ್ಯಾರಂಟಿಗೆ ನೋಡಿ ಅದು ಬರ್ತಿದೆ. ಅದನ್ನು ಹಬ್ಬಿಸ್ತೀನಿ ಮೇಲಕ್ಕೆ. ಇದು ತುಂಬ ಬರೀ ಮೇನ್ ಫ್ಲವರ್ಸೇ ಇದೆ, ಫೀಮೇಲ್ ಫ್ಲವರ್ಸ್ ಈಗಲೇ ಫಸ್ಟ್ ಟೈಮ್. ಅದು ನಾನು ನೆನ್ನೆಯಿಂದಲೇ ನೋಡಿದ್ದದು. ಸೊ ನನ್ನ ಹೆಲ್ದಿ ಟೊಮೆಟೊ ಗಿಡೋಸ್ ನೋಡಿ. ಬಟ್ ಈ ಟೊಮೆಟೊಲ್ಲಿ ಮೇಲು ಫೀಮೇಲ್ ಫ್ಲವರಿಂಗ್ ಅಂತ ಏನೂ ಇರಲ್ಲ, ಒಂದೇ ಫ್ಲವರಲ್ಲೇ 2 ಇರುತ್ತೆ. ಬಟ್ ಅದನ್ನು ಸ್ವಲ್ಪ ನಾವು ಶೇಕ್ ಮಾಡಿದಾಗ, ಇಲ್ಲ ಅಂದರೆ ಮಾಮೂಲಿ ದುಂಬಿಗಳು ಇದ್ರಗಳಿಂದನೇ ಪಾಲಿನೇಷನ್ ಆಗುತ್ತೆ. ಸ್ವಲ್ಪ ನಾವು ಹಿಂಗೆ ಶೇಕ್ ಮಾಡಿದ್ರು ಪಾಲಿನೇಷನ್ ಆಗುತ್ತೆ. ನನಗೆ ನನ್ನ ಗಾರ್ಡನಲ್ಲಿ ರಿಯಾಲಿಟಿ ತೋರ್ಸೋಕ್ಕೆ ಇಷ್ಟ, ಯಾವ್ಯಾವ ಗಿಡಗಳು ಯಾವ್ಯಾವ ಥರ ಇದೆ ಅಂತ. ಕ್ಯಾಮ್ರಾ ಆ್ಯಂಗಲಿಗೋಸ್ಕರ ಇಲ್ಲ, ಏನೋ ಜಸ್ಟ್ ಬರೀ ಪಾಸಿಟಿವ್ ಥಿಂಗ್ನೇ ಹೇಳೋ ಬದಲು ಅದರೊಳಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಹೇಗಿದೆ, ಆ ರಿಯಾಲಿಟಿ ಹೇಗಿದೆ ಅಂತ ತೋರ್ಸೋಕ್ಕೆ ನನಗಿಷ್ಟ. ಸೊ ನಾನು ಅದು ಹೇಗಿದೆ, ನನಗೆ ಹೇಗೆ ಅನ್ನಿಸ್ತದೆ, ನಾನು ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಒನ್ ಆಫ್ ಮೈ ಫೇವ್ರೆಟ್ ಮಿಂಟ್ ಪಾಟ್. ಆದರೆ ಪುದೀನ ಸೊಪ್ಪಿಂದು ಒಂದಿದು. ಇದೆಷ್ಟು ಅಂದರೆ ಎಷ್ಟು ಚೆನ್ನಾಗಿ ಅದು ಹಬ್ತಾ ಇದೆ ಅಂದರೆ ನೋಡಿ. ನಾನು ಹಾಕಿದ್ದು ಜಸ್ಟ್ ಒಂದು ಕಡ್ಡಿ, ಆ ಕಡ್ಡಿ ಇಲ್ಲಿಗೆ ಸ್ಪ್ರೆಡ್ ಆಗಿ ಎಷ್ಟು ಚೆನ್ನಾಗಿ ಹಬ್ಬಿದೆ. ತುಂಬ ಖುಷಿ ಕೊಡ್ತಿದ್ದು. ಒಂಥರ ಸಮ್ವಾಟ್ ನಿಮ್ಗೆ ಅನ್ಸ್ಬೋದು, ಇಷ್ಟು ಚಿಕ್ಕದನ್ನೆಲ್ಲ ವೀಡಿಯೋ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಾವೇನೋ ಒಂದು ಬೆಳೀತಿದ್ದೀವಿ ಅಂದರೆ ಆ ಕಾನ್ಸೆಪ್ಟೇ ಆ ಥರ. ಒಂದು ಚಿಕ್ಕ ವಿಷಯನೂ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಮತ್ತು ಜಸ್ಟ್ ಸಮ್ವಾಟ್ ಲೈಕ್ ಇದೆಲ್ಲ ತಪಸ್ ಮಾಡಿದಾಗ, ನನ್ನ ಪ್ರಕಾರ ಹೇಳ್ಬೇಕಂದ್ರೆ, ಒಂದು ಗಿಡ ಬೆಳೆಯೋದು, ಒಂದು ಮೆಡಿಟೇಷನ್, ಇದೊಂಥರ
ಮೈಂಡ್ ಬೂಸ್ಟ್ ಮಾಡುತ್ತೆ ಮತ್ತು ಮೈಂಡ್ ಫ್ರೆಶ್ ಮಾಡುತ್ತೆ. ಎಷ್ಟೇ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಸೊ ಇದು ಹೀರೆಕಾಯಿ ಗಿಡ ನೋಡಿ, ಹೂವನ್ನು ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬ್ಯೂಟಿ ಪ್ರತಿಯೊಂದರಲ್ಲೂ ಇರುತ್ತೆ, ಬಟ್ ನಾವು ಎಲ್ಲದಕ್ಕಿಂತ ಹೇಳ್ಬೇಕಂದ್ರೆ ಬ್ಯೂಟಿ ನಮ್ಮ ಕಣ್ಣಲ್ಲಿರುತ್ತೆ. ನಾವು ಅದನ್ನು ಯಾವ ಥರ ನೋಡ್ತೀವಿ ಆ ಥರ. ಈ ಗಿಡದ್ದು ಏನಪ್ಪ ಪ್ರಾಬ್ಲಮ್ ಅಂದರೆ ಕಾಯಿ ಕಚ್ತಿದೆ ನೋಡಿ. ಎಲೆಗೆ ಒಂದೊಂದು ಫ್ರೂಟ್ ಆಗುತ್ತೆ, ಬಟ್ ಆ ಫ್ರೂಟ್ ಯಾವುದು ದೊಡ್ಡದಾಗ್ತಿಲ್ಲ. ಸೊ ಇದನ್ನು ನಾನು ಸೇಮ್ ಥಿಂಗ್ ಚ್ಯೂಟಣ ಬೇರೆ ಇನ್ನೊಂದು ಬಳ್ಳಿ ಹಬ್ಬತ್ತಲ್ಲ ಅದರಲ್ಲಿ ಫ್ರೂಟ್ ಕರೆಕ್ಟ್ ಆಗುತ್ತಾ, ಏನಕ್ಕೆ ಫ್ರೂಟಿಂಗ್ ಪ್ರಾಬ್ಲಮ್ ಆಗ್ತದೆ? ಬಿಕಾಸ್ ಅರ್ಲಿ ಸ್ಟೇಜಲ್ಲಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಅದಕ್ಕೆ ಶಕ್ತಿ ಇಲ್ವಾ ಅದೇನಂತ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ನನ್ನ ಪ್ರಯತ್ನ ನೋಡಿ, ಇದೊಂದು ಚ್ಯೂಟಿ ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಅದು ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಫರ್ದರ್ ನೋಡಬೇಕು. ಇದು ಈ ಪಾಟಲ್ಲೂ ಸ್ವಲ್ಪ ಪ್ರಾಬ್ಲಮ್, ಅದೇನೋ ಬಿಳಿ ಹುಳ ಥರ ಆಗಿದೆ. ನಾನು ಇದು ಪಾಲಕ್ ಸೊಪ್ಪನ್ನ ಬೀಜಕ್ಕೆ ಅಂತ ಬಿಟ್ಟಿದ್ದೆ. ಅಂದರೆ ಸೊಪ್ಪು ತೊಗೊಂಡಿರೋದನ್ನು ಯೂಸ್ ಮಾಡ್ಕೊಂಡು ಅದ್ರ ಬೇರನ್ನ ಹಾಕಿದ್ದೆ. ಅದರಲ್ಲಿ ಈ ಥರ ನೀಟಾಗಿ ಬೀಜ ಮೊಳಕೆ ಬಂದು ಬೀಜ ಬರ್ತಿತ್ತು. ಸೊ ಇದರಿಂದ ತುಂಬ ಬೀಜಗಳು ಸಿಕ್ಕರೆ ಸೊಪ್ಪು ಬೆಳ್ಕೊಬೋದು ಅಂದ್ಕೊಂಡು ಹಾಕಿ ಬಿಟ್ಟಿದ್ದೆ ಅದನ್ನು. ಬಟ್ ಆದರೆ ಇದು ಎಲ್ಲ ಹುಳ ತಿಂದುಬಿಟ್ಟಿದೆ. ಅದು ಫುಲ್ಲು ಒಣಗಿರೋದು ನೋಡಿ ನಾನು ಬೀಜ ಆಗಿದೆ ಅಂದ್ಕೊಂಡು ತೊಗೊಳಕ್ಕೆ ಇವತ್ತು ಫುಲ್ ಎಲ್ಲ ತೆಗೆದ್ರೆ ಅದೇನಾಗಿದೆ, ಫುಲ್ ಎಲ್ಲ ಅದರೊಳಗೆ ಒಟ್ಟು ಥರ ಅದರೊಳಗೇನು ಸ್ವಾರನೇ ಇಲ್ಲ, ಮೀನ್ಸ್ ಅಲ್ಲಿ ಸಾರಾಂಶನೇ ಇಲ್ಲ, ಎಲ್ಲ ತಿನ್ಕೊಂಬಿಟ್ಟಿದ್ದಾವೆ ನೋಡಿ. ಫುಲ್ ಎಲ್ಲ ತೆಗೆದು ನೋಡಿದ್ರು ಫುಲ್ ಎಲ್ಲ ನೋಡಿ ಎಲ್ಲ ಒಟ್ಟು ಥರನೇ. ಈಗ ನಾನೇ ವೀಡಿಯೋ ಮಾಡೋದ್ರಿಂದ ನಂಗೆ ಅದು ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಮಧ್ಯಾಹ್ನದ ವೀಡಿಯೋ ಮಾಡ್ತೀನಲ್ಲ, ಸನ್ಲೈಟಿಗೆ ಸ್ಕ್ರೀನ್ ಸರಿ ಕಂಡಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮಿಂದ ವೀಡಿಯೋಸ್ ಚೆನ್ನಾಗಿ ಮಾಡ್ತೀನಿ. ಬಟ್ ನೋಡಿ ಬೇಜಾರಾಗ್ಬಿಟ್ಟು ಏನು ಮಾಡಿದ್ದೀನಿ, ಫುಲ್ ಅದನ್ನು ಗಿಡನೇ ಕಿತ್ತಿ ಬೇರೆದಕ್ಕೆ ಹಾಕೋಣ ಅಂದ್ಕೊಂಡೆ, ಬೇರೆದಕ್ಕೆ ಹಾಕೋಕ್ಕೆ ಹೋಗಲಿಲ್ಲ. ತಿರ್ಗಿ ಅದಕ್ಕೂ ಸ್ಪ್ರೆಡ್ ಆಗಿಬಿಟ್ರೆ ಅಂತ ಸೇಮ್ ಅದೇ ಪಾಟಲ್ಲಿ ಹಾಕಿದ್ದೀನಿ. ನಾನು ಗಾರ್ಡನ್ ವೇಸ್ಟ್ನ ತೊಗೊಂಡು ಬೇರೆ ಕಾಂಪೋಸ್ಟ್ ಏನೂ ಮಾಡಲ್ಲ, ಅದೇ ಮೀನ್ಸ್ ಅದನ್ನು ಹಾಗೆ ಹಾಕಿರ್ತೀನಿ ಡೈರೆಕ್ಟು. ಸೊ ಅದರಿಂದ ಅದು ಏನಾಗುತ್ತೆ, ಅಲ್ಲೇ ನೀರು ಹಾಕ್ತಾ ಕೊಳ್ತು ಅದು ಗೊಬ್ಬರ ಟರ್ನ್ ಆಗುತ್ತೆ. ಎಕ್ಸ್ಟ್ರಾಸ್ ಏನೇನು ಗಿಡಗಳಿದೆ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಎಲ್ಲ ತೆಗಿತಾ ಇದ್ದೀನಿ. ಏನಕ್ಕಂದರೆ ಮಲ್ಟಿಪಲ್ ಆಫ್ ಗಿಡಸ್ ಇದ್ದರೆ ಅವಕ್ಕೆ ಬೇಕಾದಷ್ಟು ಎನರ್ಜಿ ಮೀನ್ಸ್ ಫುಡ್ಡು ಸಾಕಾಗಲ್ಲ. ಒಂದು ಪಾಟಲ್ಲಿ 1 ಅಥವಾ 2 ಗಿಡ ಇದ್ದರೆ ಓಕೆ. ಇದನ್ನು ಸೊಪ್ಪಿನ ಗಿಡಗಳಿದೆ, ನೀವು ಇದಾಗಲ್ಲ. ಮೇಯ್ನ್ ಗಿಡ ಅಂತ ಬದನೆಕಾಯಿ ಗಿಡ ಅಷ್ಟೇ ಇರೋದು ಇದರಲ್ಲಿ. ಅಲ್ಲಿ ಮೆಣಸಿನ್ಕಾಯಿ ಗಿಡಗಳನ್ನ ಹುಳ ಮೇಲಕ್ಕೆ ಬರೋಕ್ಕೆ ಬಿಡ್ತೀನಿ. ಅದು ಕ್ಯಾಪ್ಸಿಕಮ್ ಗಿಡ ಬೀಜಗಳು ಹಾಕಿದ್ದೆ. ಸೊ ಅದು ಬಂದರೆ ಬೇರೆದಕ್ಕೆ ರಿಪೋರ್ಟ್ ಮಾಡೋಣ ಅಂತ ಅದು ಆಗ್ತಾನೇ ಇಲ್ಲ. ನೋಡೋಣ. ಈ ಬದನೆಕಾಯಿ ಗಿಡ ಚೆನ್ನಾಗಿದೆ. ಇದ್ರಾಗಿದೆಲ್ಲ ಮುಗ್ದಿದೆ, ತೊಗೊಂಡು ಕಟ್ ಮಾಡಿಬಿಡ್ಬೇಕು, ತೆಗೆದುಬಿಡ್ಬೇಕು ಇದನ್ನು ನೋಡಿ. ಆಲೂಗೆಡ್ಡೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಎಲ್ಲ ಗಿಡಗಳು ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಇದು ಎಷ್ಟು ಯೂಸ್ಫುಲ್ ಅಂತ ಗೊತ್ತಿಲ್ಲ, ಬಟ್ ನೋಡಬೇಕು. ಇದರಲ್ಲಿರೋ ಗೋರಿಕಾಯಿ ಗಿಡನ ಸೀಡ್ಲಿಂಗ್ಸ್ ಅಂತ ಬಿಟ್ಟು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ. ಬೀಜ ತೊಗೊಂಡು ಇದನ್ನು ಕಿತ್ತಾಕಬೇಕು. ನೆಕ್ಸ್ಟ್ ಅದು ದಾಸವಾಳದ ಗಿಡಕ್ಕೆ ಜಾಗ ಮಾಡಿಕೊಡ್ಬೇಕು. ಇದು ಪೊಮೊಗ್ರನೇಟ್ ಗಿಡ ಇಷ್ಟೊಂದು ಎಷ್ಟು ಹಾಕಿದ್ದೀನಿ ಅಷ್ಟೆಲ್ಲ ಬೀಜಗಳೆಲ್ಲ ಗಿಡ ಆಗಿದೆ. ಇದರಲ್ಲಿ ಎಷ್ಟು ಇಟ್ಕೋಬೇಕು ಎಷ್ಟು ಇಟ್ಕೋಬಾರ್ದು ಐಡಿಯಾ ಇಲ್ಲ. ನೋಡೋಣ ಎಷ್ಟು ದಿನ ಇರುತ್ತೀರ ಎಷ್ಟು ಬರುತ್ತೆ ಅಂತ. ಇವಾಗ ಕಿತ್ತಾಕಕ್ಕೆ ಮನಸ್ಸಿಲ್ಲ. ಫ್ಯೂಚರಲ್ಲಿ ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೊಂಡು ಬೇರೆದಕ್ಕೆ ರಿಪೋರ್ಟ್ ಮಾಡಲಿಕ್ಕಾದರೆ ಮಾಡ್ತೀನಿ. ಬಟಾಣಿ ಗಿಡ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಇದು 1-2 ಫ್ಲವರ್ಸ್ ಅಷ್ಟೇ. ಆಮೇಲೆ ಫಸ್ಟ್ 1-2 ಸಲ 2-3 ಫ್ಲವರ್ಸ್ ಅಷ್ಟೇ ಬರೋದು. ಬಟ್ ಇದು ಫ್ಲವರ್ಸ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಜಾಸ್ತಿ ಸಿಗುತ್ತೆ ಅಂತ ಹೇಳಿದರೆ ನೋಡಬೇಕು. ಈ ಡ್ರ್ಯಾಗನ್ ಫ್ರೂಟ್ ಗಿಡ ಬೆಳಿತಿದೆಯಾ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡ್ದಂಗೆಲ್ಲ ಅಷ್ಟೇ ಇದೆ ಅನಿಸುತ್ತೆ. ಸೇಮ್ ಇದರಲ್ಲೂ ಸೇಮ್ ಪ್ರಾಬ್ಲಮ್. ಒಂದು ಬ್ಲ್ಯಾಕ್ ಕಲರ್ ಲೇಯರ್ ಫಾರ್ಮ್ ಆಗಿರೋ ಥರ ಕಾಣಿಸುತ್ತೆ. ಇದರೊಳಗೊಂದು ಬೆಂಡೆಕಾಯಿ ಗಿಡ ಇದೆ, ಅದನ್ನು ತೆಗಿತಿದ್ದೀನಿ. ಅದು ಕಾಯಿ ಬಿಟ್ಟು ಹೂವಾಗಿ ಹಂಗೆ ಬಿದ್ದೋಗ್ತಿದೆ, ಯಾಕಂತ ಗೊತ್ತಿಲ್ಲ. ಸೊ ಜಾಸ್ತಿ ಗಿಡಗಳು ಇರೋದ್ರಿಂದ ಅನಿಸುತ್ತೆ. ಮೇಯ್ನ್ ಪ್ಲ್ಯಾಂಟ್ ಬಿಟ್ಟು ಇದು ಮಿಕ್ಕಿದ್ದೆಲ್ಲ ತೆಗ್ದಾಕ್ತೀನಿ. ಅದನ್ನು ಸುಮ್ಮನೆ ತೆಗ್ದಿಸಿಯಲ್ಲ, ಅದರೊಳಗೆ ಏನೇನು ಅದರಲ್ಲಿ ನನಗೆ ಉಪಯೋಗ ಇದೆ ಅದನ್ನೆಲ್ಲ ತೊಗೊಂಡು ತೆಗ್ದಿರ್ತೀನಿ. ಈ ಗಿಡಗಳು ಬಟಾಣಿ ಮತ್ತು ಅದೊಂದು ಬಿಡ್ತೀನಿ. ಈ ಪ್ಲ್ಯಾಂಟು ಇಷ್ಟಲ್ಲೇ ತೆಗ್ದಾಕ್ತೀನಿ ನೋಡಿ ಯಾವಾಗಂತ. ಮತ್ತು ಇದ್ರ ಜೊತೆಗೆ ಮತ್ತೊಂದಷ್ಟು ಸೀಡ್ಸ್ನ ಹಾಕಿದ್ದೀನಿ. ಅದು ಯಾವ ಥರ ಜರ್ಮಿನೇಟ್ ಆಗುತ್ತೆ ಏನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನೋಡಿ ಸುಮ್ಮನೆ ತೋರಿಸ್ತೀನಿ. ಇದಿಷ್ಟೇ. ಇದರೊಳಗೆ ಸ್ವಲ್ಪ ವೆರೈಟೀಸ್ ಆಫ್ ಸೀಡ್ಸ್ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫರ್ದರ್ ಇನ್ನೂ ಒಳ್ಳೆ ವೀಡಿಯೋಸ್ ಹಾಕ್ತೀನಿ ಆ್ಯಂಡ್ ಇಂಪ್ರೂವ್ ಮಾಡ್ಕೊತೀನಿ. ಥ್ಯಾಂಕ್ ಯು.